ನಾಳೆ ಆಯುಧ ಪೂಜೆ ನವಮಿ. ಬಹಳಷ್ಟು ಜನರು ಮರೆತು ಬಿಟ್ಟಿದ್ದಾರೆ. ನವಮಿ ದಿವಸ ಅಂತಂದ್ರೆ ಬರೀ ಹಬ್ಬ, ಊಟ ಮಾಡೋದು. ಆದರೆ ನಿಜವಾಗಿಯೂ ನವಮಿ ಆಯುಧ ಪೂಜೆಗಳನ್ನು ಮಾಡಬೇಕು. ಯಾವ ರೀತಿ ಸೈನಿಕರು ಆಯುಧ ಪೂಜೆ ಮಾಡ್ತಾರೆ, ಪೊಲೀಸರು ಆಯುಧ ಪೂಜೆ ಮಾಡ್ತಾರೆ, ಹೀಗೆ ಪ್ರತಿಯೊಬ್ಬರೂ ಕೂಡ ನಾಳೆ ಆಯುಧ ಪೂಜೆಯನ್ನು ಮಾಡಲೇಬೇಕು. ಯಾಕಂತಂದ್ರೆ ಈ ದೇಶದ, ಈ ರಾಷ್ಟ್ರದ, ಈ ಸಮಾಜದ ಒಂದು ನಾವು ರಕ್ಷಣೆ ಮಾಡಬೇಕಾದರೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕಾದರೆ ಆ ದುರ್ಗಾ ಮಾತೆಯ ಶಕ್ತಿ ನಮಗೆ ಬರಬೇಕು, ಆ ಕಾಳಿಕಾ ಮಾತೆಯ ಶಕ್ತಿ ನಮ್ಮಲ್ಲಿ ಬರಬೇಕು. ಅದಕ್ಕಾಗಿ ಎಲ್ಲರೂ ಆಯುಧ ಪೂಜೆ ಮಾಡಬೇಕು ಅಂತ ನಾನು ಹಿಂದೂ ಸಮಾಜದ ಬಾಂಧವರಿಗೆ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ನಾಳಿನ ದಿವಸನೇ ಆಯುಧ ಪೂಜೆ. ಯಾರಲ್ಲಿ ಆಯುಧಗಳಿಲ್ಲ ಆ ಆಯುಧಗಳನ್ನು ಅವರು ಖರೀದಿ ಮಾಡಬೇಕು, ಹೊಸದಾಗಿ ಆದರೂ ಖರೀದಿ ಮಾಡಬೇಕು. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಆಯುಧದ ಪೂಜೆ ಬಹಳ ಅವಶ್ಯಕತೆ ಆಗ್ತದೆ. ಶಸ್ತ್ರ ಮತ್ತು ಶಾಸ್ತ್ರ ಇವು ಎರಡೂ ಬೇಕಾಗ್ತದೆ. ಸಮರಕ್ಕೆ ಶಸ್ತ್ರ ಬೇಕಾದರೆ ಅಭ್ಯಾಸಕ್ಕಾಗಿ ಶಾಸ್ತ್ರನೂ ಬೇಕು. ಹಿಂದೂ ಸಮಾಜ ಯಾವತ್ತಿಗೂ ಶಕ್ತಿಶಾಲಿಯಾದಂತಹ ಸಮಾಜ. ಇದು ನಿರ್ವೀರ್ಯ ಸಮಾಜ ಎಂದಿಗೂ ಆಗಬಾರದು. ನಾವು ಸಹಿಷ್ಣುಗಳು ಹೌದು, ಆದರೆ ನಿರ್ವೀರ್ಯರು ಆಗಬಾರದು. ನಾವು ಯಾರ ಮೇಲೆ ಅನ್ಯಾಯ ಮಾಡಲಿಕ್ಕೆ ಹೋಗುವುದೂ ಇಲ್ಲ, ನಮ್ಮ ಇತಿಹಾಸದಲ್ಲಿ ಇಲ್ಲ. ಆದರೆ ನಮ್ಮ ಮೇಲೆ ಅನ್ಯಾಯ ಆದಾಗ ಅದನ್ನು ತಡೆಯತಕ್ಕಂಥ ಶಕ್ತಿ ಆ ಹಿಂದೂ ಸಮಾಜಕ್ಕೆ ಸಿಗಬೇಕಾಗ್ತದೆ. ಒಂದು ಗಲ್ಲಕ್ಕೆ ಹೊಡೆದರೆ ಇನ್ನೊಂದು ಗಲ್ಲಕ್ಕೆ ಕೊಡ್ತಕ್ಕಂಥ ನಿರ್ವೀರ್ಯತೆಯನ್ನು ಹುಟ್ಟಿಸ್ತಕ್ಕಂಥ ಸಮಾಜ ನಾವು ಆಗಬಾರ್ದು. ಒಂದು ಗಲ್ಲಕ್ಕೆ ಹೊಡೆದರೆ ಸರದು ನಿಂತ ಎರಡೂ ಗಲ್ಲಕ್ಕೆ ಹೊಡೆಯತಕ್ಕಂಥ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತತಕ್ಕಂಥ ಶಕ್ತಿಶಾಲಿ ಹಿಂದೂ ಸಮಾಜವನ್ನು ಕಟ್ಟಬೇಕಾಗಿದೆ. ಅದಕ್ಕಾಗಿ ನಾಳೆ ಆಯುಧ ಪೂಜೆ ಇದು ಎಲ್ಲಕ್ಕಿಂತಲೂ ಮಹತ್ವವಾದದ್ದು. ಸಮಸ್ತ ಹಿಂದೂ ಸಮಾಜ ಆಯುಧ ಪೂಜೆಯನ್ನು ಮಾಡಬೇಕು. ಆಯುಧಗಳು ಯಾರಲ್ಲಿ ಇಲ್ಲ ಇವತ್ತೇ ಆಯುಧಗಳನ್ನು ಕೊಂಡುಕೋಬೇಕು. ಕೊಂಡುಕೊಂಡು ಆಯುಧ ಪೂಜೆ ಮಹತ್ವವೂ ಗೊತ್ತಾಗಬೇಕು. ಅದರ ಮುಖಾಂತರ ಈ ಸಮಾಜವನ್ನು ಶಕ್ತಿಶಾಲಿ ಸಮಾಜವಾಗಿ ನಾವು ಕಟ್ಟಬೇಕಾಗಿದೆ.